ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಅಶೋಕ್ ಪೂಜಾರಿ ಅವರಲ್ಲಿ, ರಾಜೇಂದ್ರ ಸನ್ನಗಿ ಅವರಲ್ಲಿ, ಸರ್ವೋತ್ತಮ್ ಜಾರಕಿಹೊಳಿ ಅವರಲ್ಲಿ, ಸುಭಾಷ್ ಪಾಟೀಲ್ ಅವರಲ್ಲಿ, ಜಾತ್ರಾ ಕಮಿಟಿಯ ಅಧ್ಯಕ್ಷರಾದಂಥ ಚವ್ಹಾಣ್ ಅವರಲ್ಲಿ, ನಗರಸಭೆ ಮಾಜಿ ಅಧ್ಯಕ್ಷರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪತ್ರಕರ್ತರ ಮಿತ್ರರಲ್ಲಿ, ಎಲ್ಲ ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರಲ್ಲಿ ಎಲ್ಲರಿಗೂ ಶರಣಾರ್ಥಿ. ಕಳೆದ 40 ವರ್ಷಗಳಿಂದ ಗೋಕಾಕ್ ಜಿಲ್ಲೆ ಆಗಬೇಕು ಅಂಥೇಳಿ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿದವರಲ್ಲಿ ಬಹಳಷ್ಟು ಜನ ಕೂಡ ಇಲ್ಲ. ಈಗ ಎಲ್ಲರ ಅಭಿಪ್ರಾಯ, ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರ ಅಭಿಪ್ರಾಯ ಗೋಕಾಕ್ ಜಿಲ್ಲೆ ಆಗಬೇಕು, ಅದನ್ನು ಮಾಡಿದರೆ ಜಾರಕಿಹೊಳಿ ಸಹೋದರರು ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಜಿಲ್ಲೆ ಬಗ್ಗೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ನಿಮ್ಮೆಲ್ಲರ ಹಿಡಿದೇ ಇದೆ. ಅದಕ್ಕೆ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದು ಚಾಲನಾ ಸಮಿತಿ ಹಾಗೂ ವಕೀಲ ಸಂಘದ ಒಂದು ನೇತೃತ್ವದಲ್ಲಿ ನಾವು ಇವತ್ತು ನಿರ್ಧಾರವನ್ನು ಮಾಡಿದ್ದೀವಿ. ನಾಳೆ ಗೋಕಾಕ್ ಸಂಪೂರ್ಣ ಬಂದ್ ಮಾಡಿ, ನಾಳೆ ಗೋಕಾಕ್ ಸಂಪೂರ್ಣ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡೋದು, ಸರ್ಕಾರದ ಗಮನವನ್ನು ಸೆಳೆಯುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ನಾಳೆ ಗೋಕಾಕ್ ಬಂದಾದ ನಂತರ 2-3 ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಮೂಡಲಗಿ ತಾಲೂಕು, ಗೋಕಾಕ್ ತಾಲೂಕಿನ ಕೆಲವೊಂದು ಜನ ಮುಖಂಡರುಗಳು ಕರ್ಕೊಂಡು, ಮಠಾಧೀಶರು ಕರ್ಕೊಂಡು, ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡುವಂಥ ಕಾರ್ಯವನ್ನು ಕೂಡ ಈ ಒಂದು 4-5 ದಿವಸದಲ್ಲಿ ಕೂಡ ಮಾಡಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ, ಹಲವಾರು ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ. ಅವರು ಆ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ. ಅದರ ಜೊತೆಗೆ ಈ ನಾಳೆ ಬರುವಂಥ 8ನೇ ತಾರೀಕು ನಡೆಯುವಂಥ ಅಧಿವೇಶನದಲ್ಲಿ ಕೂಡ ನಾವು ಅಷ್ಟು ಒತ್ತಾಯ ಮಾಡ್ತೀವಿ. ಗೋಕಾಕ್ ಜಿಲ್ಲೆಯನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಆಶ್ವಾಸನೆ ಕೊಟ್ಟರು ಕೂಡ ನಾವು ನಾಳೆ ಗೋಕಾಕನ್ನು ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು, ಜೊತೆಗೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಲಿಕ್ಕೆ ಒಂದು ನಿಯೋಗವನ್ನು ಒಯ್ಯುವಂಥದ್ದು, ಅಲ್ಲಿಂದ ಬಂದ ನಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಬೇಕು ಅಂತೇಳಿ ನಾವೆಲ್ಲ ವಕೀಲ ಸಂಘದ ನಾವು ಕೂಡ ಆ ನಿಟ್ಟಿನಲ್ಲಿ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಬೇಕು. ನಾಳೆ 10 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಸಂಗೊಳ್ಳಿರಾಯಣ್ಣ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆ, ಅಲ್ಲೇ ತಹಸೀಲ್ದಾರ್ ಕರೆಸಿ ಮನವಿಯನ್ನು ಕೊಡೋದ್ರ ಮುಖಾಂತರ ನಾಳೆ ನಾವು ಗೋಕಾಕ್ ಬಂದ್ ಮಾಡಿ ಒಂದು ಮನವಿಯನ್ನು ಕೊಡುವಂಥ ಕಾರ್ಯವನ್ನು ನಾಳೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ನಿಮಗೆಲ್ಲ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂಥ ಎಲ್ಲರ ಇಚ್ಛೆ ಇದೆ. ಗೋಕಾಕದ ಪ್ರತಿಯೊಬ್ಬ ನಾಗರಿಕರು, ಯಾಕಂತಂದರೆ ವ್ಯಾಪಾರ ಆಗಿರಬಹುದು, ಪ್ರತಿಯೊಂದು ಇವತ್ತು ವಕೀಲರು ಹೇಳಿದರು, ನಾವು ಮೊದಲ 1100 ಇದ್ದವರು ಈಗ 700 ಜನ ವಕೀಲರಾಗಿದ್ದೀವಿ, ಯಾರಿಗೂ ಕೆಲಸ ಇಲ್ಲ ಅಂತೇಳಿ. ಪ್ರತಿಯೊಂದು ಆಫೀಸ್ನಲ್ಲಿ ಕೂಡ ಇದೇ ಒಂದು ಸಂದರ್ಭ ಇರೋದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಲಾಭ ಆಗಬೇಕು, ಪ್ರತಿಯೊಂದು ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಗೋಕಾಕ್ ನಗರ ಸುಧಾರಣೆ, ಗೋಕಾಕ್ ಬೆಳೆಯುವುದು ನೋಡಿದರೆ ಗೋಕಾಕ್ ಭಾಳ ಬೆಳೀತಾ ಇದೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಯಾವುದಾದ್ರಿದ್ದರೆ ಅದು ಗೋಕಾಕ್ ಅಂದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಗೋಕಾಕ್ ಮೊದಲು ಜಿಲ್ಲೆ ಆಗಬೇಕು, ನಂತರ ಸರ್ಕಾರ ಬೇರೆ ಯಾವ್ದು ಬೇಕಾದ್ ಮಾಡಲಿ. ಆದರೆ ನಮ್ಮ ಆಗ್ರಹ ಏನು ಸರ್ಕಾರಕ್ಕಂತಂದರೆ ಮೊದಲು ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ನಾಳೆ ಗೋಕಾಕ್ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲ ವಿಷಯದಲ್ಲಿ 2 ಮಾತನ್ನು ಮುಗಿಸ್ತೀನಿ.